ಹರ್ಮುಜ್ ಜಲಸಂಧಿಯ ಓಪನ್ಗೆ ಟ್ರಂಪ್ ಡೆಡ್ಲೈನ್ ಅನ್ನ ಕೊಟ್ಟಾಗಿದೆ. ಈಗ 48 ಗಂಟೆಗಳ ಬಳಿಕ ಇರಾನ್ಗೆ ನರಕ ದರ್ಶನನ. ಟ್ರಂಪ್ ವಾರ್ನಿಂಗ್ಗೆ ಇರಾನ್ ತಿರುಗೇಟ್ ಏನು? ಮಹಾಯುದ್ಧ ಡೇ 37. ಮಧ್ಯಪ್ರಾಚ್ಯದಲ್ಲಿ 37ನೇ ದಿನವೂ ಯುದ್ಧ ಮುಂದುವರಿತಾ ಇದೆ. ಅಂದ್ರೆ ಇವತ್ತಿಗೂ ಕೂಡ ಇರಾನ್ಗೆ ಡೆಡ್ಲೈನ್ ನೆನಪು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡುವುದಕ್ಕೆ ಈಗಾಗಲೇ ಡೆಡ್ಲೈನ್ ಅನ್ನ ಕೊಡಲಾಗಿತ್ತು. ಅದಕ್ಕೆ 48 ಗಂಟೆಗಳು ಮಾತ್ರ ಬಾಕಿ ಇದೆ ಅಂತ ನೆನಪು ಮಾಡಿಕೊಟ್ಟಿದ್ದಾರೆ. ಇರಾನ್ಗೆ ಡೆಡ್ಲೈನ್ ನೆನಪಿಸಿದ್ದಾರೆ ಟ್ರಂಪ್. ಡೆಡ್ಲೈನ್ ಎಂಡ್ಗೆ 48 ಗಂಟೆ ಇದೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಟ್ರಂಪ್. ಇರಾನ್ಗೆ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು, ಯಾವುದೇ ತಕರಾರು ಇರಬಾರದು ಅಂತ. 2 ದಿನಗಳ ಕಾಲ ಮಾತ್ರ ಬಾಕಿ ಇದೆ ಅಂತ ಅದನ್ನ ಡೆಡ್ಲೈನ್ ಅನ್ನ ಮತ್ತೆ ನೆನಪು ಮಾಡಿ ಕೊಟ್ಟಿರುವುದು, ವಾರ್ನಿಂಗ್ ಕೊಟ್ಟಿರುವಂತದ್ದು. ಹಾಗಾದ್ರೆ ಈ 48 ಗಂಟೆಯ ನಂತರದಲ್ಲಿ ನರಕ ದರ್ಶನವನ್ನ ತೋರಿಸಲಾಗುತ್ತಾ ಇರಾನ್ ದೇಶಕ್ಕೆ ಅನ್ನುವಂತಹ ಸಹಜ ಪ್ರಶ್ನೆ ಇದೆ. ಯಥಾ ಪ್ರಕಾರವಾಗಿ ಯುದ್ಧ ಮುಂದುವರಿತಾ ಇದೆ. ದಾಳಿ ಪ್ರತಿದಾಳಿಗಳು ನಡೀತಾನೆ ಇದೆ. ಇಸ್ರೇಲ್ ಮೇಲೆ ಭೀಕರವಾದಂತಹ ದಾಳಿಯನ್ನ ಇರಾನ್ ನಡೆಸ್ತಾ ಇದೆ. ಅಮೆರಿಕದ ಸೇನಾ ನೆಲೆಗಳು, ಅವರ ಫೈಟರ್ ಜೆಟ್ಗಳನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಇರಾನ್ ಮಾಡ್ತಾ ಇದೆ. ಈ ಮಧ್ಯದಲ್ಲಿ ಡೆಡ್ಲೈನ್ ಅನ್ನ ನೆನಪು ಮಾಡಿಕೊಟ್ಟಿರುವುದು ಟ್ರಂಪ್. ಆದ್ರೆ ಟ್ರಂಪ್ ವಾರ್ನಿಂಗ್ಗೆ ಇರಾನ್ ಡೋಂಟ್ ಕೇರ್ ಅಂತ ಇದೆ. ಇಸ್ರೇಲ್ ಮೇಲೆ ತಡರಾತ್ರಿ ಕೂಡ ಘನಘೋರ ದಾಳಿಯಾಗಿದೆ ಇರಾನ್ ಕಡೆಯಿಂದ. ಏನೇ ವಾರ್ನಿಂಗ್ ಕೊಡ್ತಾ ಇದ್ರು ಕೂಡ ಇರಾನ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಸ್ರೇಲ್ ಮೇಲೆ ತನ್ನ ದಾಳಿಯನ್ನ ಮುಂದುವರಿಸಿದೆ. ನಿನ್ನೆ ಕೂಡ ದಾಳಿಯಾಗಿದೆ, ಘನಘೋರ ದಾಳಿ. ಕ್ಷಿಪಣಿಗಳಿಂದ ಟೆಲ್ ಅವೀವ್, ಇಸ್ರೇಲ್ನ ಪ್ರಮುಖ ನಗರ ಟೆಲ್ ಅವೀವ್ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ಟೆಲ್ ಅವೀವ್ನ ಹಲವು ಕಡೆಗಳಲ್ಲಿ ಇರಾನ್ ದಾಳಿ ಮಾಡಿದೆ, ಅದು ಕೂಡ ಡೆಡ್ಲಿ ಅಟ್ಯಾಕ್. ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು ಅದನ್ನೇ ಧ್ವಂಸಗೊಳಿಸಿದೆ ಅನ್ನೋ ಮಾಹಿತಿ ಇದೆ. ಇಸ್ರೇಲ್ನ ಅತ್ಯಾಧುನಿಕ ಡಿಫೆನ್ಸ್ ಏರ್ ಸಿಸ್ಟಮ್ ಏನಿತ್ತು, ಸೊ ಅದನ್ನು ಕೂಡ ಹೊಡೆದು ಉರುಳಿಸಿದೆ. S-400 ಅದನ್ನು ಕೂಡ ಹೊಡೆದು ಉರುಳಿಸಿದೆ ಇರಾನ್ ಅನ್ನುವಂತಹ ಮಾಹಿತಿ ಇದೆ. ಯಾವಾಗೆಲ್ಲ ಅಮೆರಿಕದಿಂದ ವಾರ್ನಿಂಗ್ ಬರ್ತಾ ಇದೆ, ವಾರ್ನಿಂಗ್ ಬಂದಾಗೆಲ್ಲ ಇರಾನ್ ಕಡೆಯಿಂದ ಆ ದಾಳಿಯ ವೇಗ ಮತ್ತು ಪ್ರಮಾಣ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇಸ್ರೇಲ್ ಅಷ್ಟೇ ಅಲ್ಲ, ಕುವೈತ್ ಮೇಲೂ ಕೂಡ ಇರಾನ್ ಭೀಕರ ದಾಳಿಯನ್ನು ನಡೆಸ್ತಾ ಇದೆ. ಕುವೈತ್ನ ಉಷ್ಣ ವಿದ್ಯುತ್ ಸ್ಥಾವರದ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ಭೀಕರವಾದಂತಹ ಅಟ್ಯಾಕ್ ಆಗಿದೆ ಇರಾನ್ ಕಡೆಯಿಂದ. ಕುವೈತ್ನ ಪೆಟ್ರೋಲಿಯಂ ಕಚೇರಿ ಮೇಲೂ ಕೂಡ ದಾಳಿಯಾಗಿದೆ. ಜೊತೆಗೆ ಉಪ್ಪು ನೀರಿನ ಸಂಸ್ಕರಣಾ ಘಟಕದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಪೆಟ್ರೋಲಿಯಂ ಕಚೇರಿ ಮತ್ತು ಉಪ್ಪು ನೀರಿನ ಸಂಸ್ಕರಣಾ ಘಟಕದ ಮೇಲೆ ಕುವೈತ್ನಲ್ಲಿ ದಾಳಿಯಾಗಿದೆ ಇರಾನ್ ಕಡೆಯಿಂದ. ಇವೆಲ್ಲ ಇಸ್ರಾಯೇಲ್ ಮತ್ತು ಅಮೆರಿಕದ ಬೆಂಬಲಕ್ಕೆ ನಿಂತಿರುವಂತಹ ದೇಶಗಳಾಗಿದ್ದಾವೆ, ಗಲ್ಫ್ ಕಂಟ್ರಿಗಳು, ಕುವೈತ್ ಕೂಡ. ಸೊ ಅಲ್ಲೆಲ್ಲ ಅಮೆರಿಕದ ಸೇನಾ ನೆಲೆಗಳನ್ನು ಸ್ಥಾಪನೆ ಮಾಡಿಕೊಳ್ಳಲಾಗಿತ್ತು. ಸೊ ಹೀಗಾಗಿ ಅವೆಲ್ಲವನ್ನೂ ಕೂಡ ಶತ್ರು ರಾಷ್ಟ್ರಗಳು ಅಂತ ಪರಿಗಣನೆ ಮಾಡಿ ಇರಾನ್ ತನ್ನ ಡೆಡ್ಲಿ ಅಟ್ಯಾಕ್ ಅನ್ನು ಮುಂದುವರೆಸಿದೆ. ಸುಮಾರು ದೇಶಗಳ ವಿರುದ್ಧವಾಗಿ ಏಕಾಂಗಿಯಾಗಿ ಹೋರಾಟವನ್ನು ನಡೆಸ್ತಾ ಇರೋದು ಇರಾನ್. ತನ್ನ ಅಸ್ತಿತ್ವಕ್ಕಾಗಿ ಇಸ್ರಾಯೇಲ್ ಮತ್ತು ಕುವೈತ್ ಮೇಲೆ ತಡರಾತ್ರಿ ಭೀಕರವಾದಂತಹ ಅಟ್ಯಾಕ್ ಆಗಿದೆ ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ.
ಇನ್ನು ಬಹ್ರೇನ್ ಮೇಲೂ ಕೂಡ ಇರಾನ್ ಭೀಕರ ಅಟ್ಯಾಕ್ ಮಾಡಿದೆ. ಬಹ್ರೇನ್ ದೇಶದ ಮೇಲೆ ಬಾಪ್ಕೋ ತೈಲ ಸಂಸ್ಕರಣಾಗಾರ ಮೇಲೆ ದಾಳಿಯಾಗಿದೆ ಇರಾನ್ ಕಡೆಯಿಂದ. ಇರಾನ್ ದಾಳಿಗೆ ಇಡೀ ತೈಲ ಘಟಕ ಹೊತ್ತಿ ಉರಿದಿದೆ. ಪ್ರಮುಖ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇರೋದು ಇರಾನ್ ಕೂಡ. ಸಂಸ್ಕರಣಾಗಾರದಲ್ಲಿದ್ದಂಥ ಹಲವು ಕಡೆ ಸ್ಫೋಟ ಸಂಭವಿಸಿದೆ. ಇಡೀ ಆ ತೈಲ ಘಟಕ ಹೊತ್ತಿ ಉರಿದಿದೆ. ಬಹ್ರೇನ್ನಲ್ಲೂ ಕೂಡ ಇರಾನ್ ಕಡೆಯಿಂದ ಡೆಡ್ಲಿ ಅಟ್ಯಾಕ್. ಕುವೈತ್, ಇಸ್ರೇಲ್, ಬಹ್ರೇನ್ ಹೀಗೆ ಹಲವು ರಾಷ್ಟ್ರಗಳ ಮೇಲೆ ಇರಾನ್ ಬೆಂಕಿ ಉಗುಳುತ್ತಾ ಇದೆ. ಬಹ್ರೇನ್ ಮೇಲೂ ಕೂಡ ಇರಾನ್ ಡೆಡ್ಲಿ ಅಟ್ಯಾಕ್ ನಡೆಸಿದೆ ನಿನ್ನೆ. ತೈಲ ಘಟಕವನ್ನು ಟಾರ್ಗೆಟ್ ಮಾಡಿ ಉಡಾಯಿಸಿರೋದು ಇರಾನ್. ಸೊ ಇರಾನ್ನ ಈ ಒಂದು ಪ್ರತಿ ದಾಳಿಗೆ ಅಮೆರಿಕ ಮತ್ತು ಇಸ್ರೇಲ್ ಕೂಡ ಒಂದು ಕ್ಷಣ ದಂಗಾಗಿ ಹೋಗ್ತಾ ಇದ್ದಾವೆ. ಎಷ್ಟೇ ವಾರ್ನಿಂಗ್ಗಳನ್ನು ಕೊಟ್ಟರೂ ಕೂಡ ಯಾವುದಕ್ಕೂ ಬಗ್ತಾ ಇಲ್ವಲ್ಲ. ಅವರ ಶಕ್ತಿಯನ್ನ ಪರಿಗಣನೆ ಮಾಡಿಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇರಾನ್ ಕೂಡ ತನ್ನ ಡೆಡ್ಲಿ ಅಟ್ಯಾಕ್ ಮುಂದುವರಿಸ್ತಾ ಇದೆ. ಊಹೆಗೂ ನಿಲುಕದಂತಹ ರೀತಿಯಲ್ಲಿ ಪ್ರತಿದಾಳಿಯನ್ನ ಇರಾನ್ ನಡೆಸ್ತಾ ಇದೆ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧವಾಗಿ. ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಯಾವೆಲ್ಲ ದೇಶಗಳು ಸಾಥನ್ನು ಕೊಟ್ಟಿದ್ದಾವೆ, ಸೊ ಅಲ್ಲಿ ಎಲ್ಲ ಇರಾನ್ ಕಡೆಯಿಂದ ಡೆಡ್ಲಿ ಅಟ್ಯಾಕ್ ಆಗ್ತಾ ಇದೆ.